ಕೊರೋನಾ ನಿಯಂತ್ರಿಸುವಲ್ಲಿ ಸರ್ಕಾರದ ವೈಫಲ್ಯಗಳು ಮತ್ತು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಸವಾಲೆಸೆದ ವಕೀಲೆ ಶೈಲಜಾ ಅಮರನಾಥ್. ಇವರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿತ್ತು. ವಕೀಲಿಯಾಗಿ ನನ್ನ ಕೈಲಾದ ಮಟ್ಟಿಗೆ 10 ಲಕ್ಷ ರೂಪಾಯಿ ಚಾಲೆಂಜನ್ನು ನೀಡುತ್ತೇನೆ. ಪ್ರತಿಯೊಬ್ಬ 224 ವಿಧಾನಸಭಾ ಸದಸ್ಯರು ಚಾಲೆಂಜನ್ನು ಸ್ವೀಕಾರ ಮಾಡಿ ಕೊರೋನಾನ ನಿಯಂತ್ರಿಸಬಹುದು ಎಂದು ಚಾಕಚಕ್ಯತೆಯ ನುಡಿಗಳನ್ನಾಡಿದರು. ಇಂತಹ ಸರ್ಕಾರಕ್ಕೆ ಸವಾಲೆಸೆದ ವಕೀಲೆ ಶೈಲಜಾ ಅಮರನಾಥ್ ಅವರು ಹೊಸಕೋಟೆಯ ಜನಜಾಗೃತಿ ಸೇವಾ ಟ್ರಸ್ಟ್ನ ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಧ್ಯಕ್ಷರಾದ ಜೆಎಂ ಹಸೇನ್ ರವರು ಅಭಿನಂದಿಸಿದರು. ಅದನ್ನು ನೆಗ್ಲೆಕ್ಟ್ ಮಾಡಿದ್ರು. ಬಂದ ಕೂಡಲೇ ಎಲ್ರಿಗೂ ಗೊತ್ತಿದೆ ಇದು ನಮ್ಮ ದೇಶದಲ್ಲಿ ಬಂದಿರುವಂತ ಕಾಯಿಲೆ ಅಲ್ಲ. ಕೆಮ್ಮು, ನೆಗಡಿ, ಜ್ವರ ನಮ್ಮ ದೇಶದಲ್ಲಿ ಆಲ್ರೆಡಿ ಇತ್ತು. ಆದರೆ ಅದು 5 days ಅಲ್ಲಿ ಕ್ಯೂರ್ ಆಗ್ತಾ ಇತ್ತು. ಆದರೆ ಇದು 30th ಬಂದ ಮೇಲೆ ಇದು ಒಬ್ಬರಿಂದ ಒಬ್ಬರಿಗೆ ವ್ಯಾಪಕವಾಗಿ ಹರಡತ್ತೆ ಅನ್ನೋ ಮಾಹಿತಿ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. WHO ಇದೆ, ಅದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ. ಎಲ್ಲ ದೇಶದವರು ಅದನ್ನ ಕಂಟ್ರೋಲ್ ಮಾಡಬೇಕು, ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ. ಇವೆಂದು 2 to 3 months, ಆಲ್ಮೋಸ್ಟ್ 2 months ನೆಗ್ಲೆಕ್ಟ್ ಮಾಡಿದ್ರು. ಆಮೇಲೆ ನಾವು ಏರ್ಪೋರ್ಟ್ ಅಲ್ಲಿ ಬಂದವರನ್ನು ಕ್ವಾರಂಟೈನ್ ಮಾಡಲಿಲ್ಲ. ಆಗ ಕೂಡ ಜಸ್ಟ್ ಟೆಂಪರೇಚರ್ ಚೆಕ್ ಮಾಡಿಬಿಟ್ಟು ಕಳಿಸ್ಬಿಟ್ರು. ಪ್ಯಾರಾಸಿಟಮಾಲ್ ತಗೊಂಡು ಬಂದವರು ಎಷ್ಟೋ ಜನ ಒಳಗಡೆ ಬಂದಿಲ್ವಾ? ಅದು ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ WHO ಇಂದ. ನಮ್ಮ ದೇಶದಲ್ಲಿ ಹೆಲ್ತ್ ಮಿನಿಸ್ಟ್ರಿ ಏನ್ ಮಾಡ್ತಾ ಇತ್ತು ಅನ್ನೋ ಕ್ವೆಶನ್. ಆಗ ಕೂಡ ಏನು ಕಂಟ್ರೋಲ್ ಮಾಡಲಿಲ್ಲ. ಅವತ್ತು ಕೂಡ ನಾನು ಒಂದು ವಿಡಿಯೋ ಮಾಡಿ ಅದು ಕೂಡ ವೈರಲ್ ಆಗಿದೆ. ಯಾಕೆಂದ್ರೆ ಅಲ್ಲಿಂದ ಬರೋರು ಏನು ಒಂದು ಸೆಂಟ್ ಬಾಟ್ಲೋ ಇಲ್ಲಾಂದ್ರೆ ಏನೋ ಒಂದು ತಗೊಂಡು ಬರೋದಲ್ಲ. ಅವ್ರು ತಗೊಂಡ್ ಬರ್ತಾ ಇರೋದು ಒಂದು ಮಾರಕ ಕಾಯಿಲೆ. ಇದು ಒಂದು 50 ವರ್ಷ ಆದ್ರೂ ವಾಸಿ ಆಗದೆ ಇರುವಂತ ಕಾಯಿಲೆ, ಮೆಡಿಸಿನ್ ಇಲ್ಲದೆ ಇರುವಂತ ಕಾಯಿಲೆ. ಆಗಿರುವಾಗ ನಾವು ಎಷ್ಟು ಜವಾಬ್ದಾರಿಯಾಗಿರ್ಬೇಕು. ಒಂದು ಕಳ್ಳ ಬರ್ತಾನೆ ಅಂದ್ರೆ ನಾವು ಬಾಗಿಲು ಬೀಗ ಹಾಕೊಂಡು ಎಷ್ಟು ಸೇಫ್ಟಿ ಮಾಡ್ಕೊಂಡು ಹೋಗ್ತೀವಿ, ಖಾಲಿ ಒಂದು 10 ಗ್ರಾಮ್ ಚಿನ್ನ ಉಳಿಸ್ಕೊಳ್ಳಕ್ಕೆ. ಇದು ಜೀವನದ ವಿಷಯ ಅನ್ನೋದನ್ನ ಅವತ್ತೇ ಹೇಳಿದ್ರು ಯಾರು ಅದ್ರ ಬಗ್ಗೆ ಇದ್ ಮಾಡ್ಕೊಳ್ಳಿಲ್ಲ. ಇವತ್ತು ನೋಡಿ, ಪ್ರತಿಯೊಬ್ರು, ನೀವು ಮೀಡಿಯಾದವರಾಗಿರ್ಬೋದು, ನಾವಾಗಿರ್ಬೋದು, ಪ್ರತಿಯೊಬ್ರು ಈ ಮಾಸ್ಕ್ ಕೈಯಲ್ಲಿ ಇಟ್ಕೋಬೇಕು, ಇಲ್ಲ ಮುಖದ ಮೇಲೆ ಇಡಬೇಕು. ಇವನ್ ದೋ ಇಟ್ ಈಸ್ ನಾಟ್ ಸೇಫ್ ಇಲ್ಲ ಇವತ್ತುವರೆಗೆ. ಅದಕ್ಕೋಸ್ಕರ ನಾನು ಸವಾಲ್ ಹಾಕಿದ್ದು. ಇವತ್ತು ಕೂಡ ಎಲ್ಲಾ ಏರಿಯಾದಲ್ಲೂ ಒಂದೇ ತರ ಇಲ್ಲ. ಈಗ ಬಂದಾದ್ಮೇಲೆ ನಿಯಂತ್ರಣ ಹೇಗ್ ಮಾಡೋದು ಅನ್ನೋದಕ್ಕೆ ನಾನು ಚಾಲೆಂಜ್ ಹಾಕಿದ್ದು. ಈಗ ನಿಮ್ಮ ಏರಿಯಾದಲ್ಲಿ ಕ್ರೌಡ್ ಜಾಸ್ತಿ ಇದೆ. ಈಗ ತಾನೇ ನಾನು ಜಸ್ಟ್ ಬಂದೆ, ಕ್ರೌಡ್ ಜಾಸ್ತಿ ಇದೆ. ಇಲ್ಲಿ ನಾವು ನಿಯಂತ್ರಣ ಮಾಡಕ್ಕೆ ಬೇರೆ ತರಾನೇ ಪ್ರಿಕಾಷನ್ಸ್ ತಗೊಳ್ಬೇಕು. ಅದೇ ನಮ್ಮ ಊರು ಮಂಗಳೂರಲ್ಲಿ ಒಂದು ಕಿಲೋಮೀಟರ್ ಒಂದು ಮನೆ ಇದೆ. ಅಲ್ಲಿ ಪ್ರಿಕಾಷನ್ಸ್ ತಗೊಳ್ಳೋದು ಸುಲಭ, ಇಲ್ಲಿ ತಗೊಳ್ಳೋದು ಕಷ್ಟ. ಈ ಏರಿಯಾಗೆ ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿರುವ ತಜ್ಞರನ್ನು ಭೇಟಿ ಮಾಡಿ, ಇಲ್ಲಿ ಯಾರು ಎಷ್ಟು ಡಾಕ್ಟರ್ಸ್ ಇರ್ತಾರೆ, ಇಲ್ಲಿರೋ ಒಂದು ಪಬ್ಲಿಕ್ ಇರ್ತಾರೆ, ಅವರ ಒಪಿನಿಯನ್ ತಗೊಂಡು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು, ಟಾಯ್ಲೆಟ್ಸ್ ಅನ್ನು ಹೇಗೆ ಕ್ಲೀನ್ ಆಗಿ ಇಟ್ಕೊಳ್ಬಹುದು, ಪಬ್ಲಿಕ್ ಟಾಯ್ಲೆಟ್ಸ್ ಹೇಗೆ ಯೂಸ್ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ಮಾಡೋದಕ್ಕೋಸ್ಕರ ನಾನು ಚಾಲೆಂಜ್ ಹಾಕಿದ್ದು. ಈಗ ಏನು ಎಷ್ಟೋ ಎಲೆಕ್ಷನ್ಸ್ ಬರುವಾಗ ಎಷ್ಟೋ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ ಒಂದು ಏರಿಯಾಗೆ. ಅವ್ರು ಏನ್ ಖರ್ಚು ಮಾಡಿದ್ದಾರೆ? ಬರೀ ಇಟ್ಸ್ ನಾಟ್ ಅಬೌಟ್ ಮನಿ, ಇಟ್ಸ್ ಅಬೌಟ್ ದೇರ್ ಇಂಟೆಲೆಕ್ಚುವಲ್ ಥಿಂಗ್ಸ್. ಅಂದ್ರೆ ಅವ್ರು ಹೇಗೆ ಯೋಚನೆ ಮಾಡಿ ಅದನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದು ಅವ್ರಿಗೆ ಇದೆ ಅನ್ನೋದನ್ನ ನಾನು ಚಾಲೆಂಜ್ ಮಾಡಿರುವಂತದ್ದು. ಹಾಗೂ ಅವ್ರು ಇವತ್ತು ಕೂಡ ನಾನು ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಐ ವಿಲ್ ಗಿವ್ ಬೆಸ್ಟ್ ಸೊಲ್ಯೂಷನ್ಸ್ ಟು ದ ಗವರ್ಮೆಂಟ್. ಯಾಕೆಂದ್ರೆ ನಮ್ಮ ಬೆಸ್ಟ್ ಇಂಟ್ರೆಸ್ಟ್ ಅಲ್ಲಿ ನಮ್ಮ ಲೀವ್ಸ್ ಏನಿದೆ, ನಾವು ಜೀವಿಗಳೇನಿದೀವಿ ಭೂಮಿ ಮೇಲೆ, ನಾವೆಲ್ಲರೂ ಬದುಕಬೇಕು, ಉಳಿಬೇಕು ಅಂತ ಆದ್ರೆ ಅದಕ್ಕೋಸ್ಕರ ಏನ್ ತಯಾರಿ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಬೆಸ್ಟ್ ಸೊಲ್ಯೂಷನ್ಸ್ ಕೊಡ್ಬೋದು. ಯಾಕಂದ್ರೆ ಎಲ್ರಿಗೂ ಇರೋ ಪ್ರಾಬ್ಲಮ್ಸ್ ಬೇರೆ ಬೇರೆ, ಪ್ರತಿಯೊಬ್ಬ ವ್ಯಕ್ತಿಯು ಬೇರೆ ಬೇರೆ ಅನ್ನೋದು ನನ್ನ ಉದ್ದೇಶ. ಹಾಗೂ ಅದಕ್ಕೋಸ್ಕರ ನಾನು ಈ ಚಾಲೆಂಜ್ ಅನ್ನು ಸರ್ಕಾರಕ್ಕೆ ಹಾಕಿದ್ದು. ಅದು ಎಂಟೈರ್ 224 ಕಾನ್ಸ್ಟಿಟ್ಯೂಯೆನ್ಸಿಗೂ ಸೇರಿಸಿ. ಯಾಕಂದ್ರೆ ನನ್ನ ಕೆಪಾಸಿಟಿ ಏನಿದೆ, ನಾನು 10 lakhs ಕೊಡ್ಬೋದು ಇಡೀ ಕರ್ನಾಟಕಕ್ಕೆ. ಆದ್ರೆ ಒಂದೊಂದು ಕಾನ್ಸ್ಟಿಟ್ಯೂಯೆನ್ಸಿಗೂ ಅವ್ರು ಏನು ಕೊಡ್ತಾರೆ ಅದನ್ನ ಅಲ್ಲಿಯೇ ಖರ್ಚು ಮಾಡ್ಬೋದು. ಮತ್ತೆ ಸರ್ಕಾರದಿಂದನೂ ಆಲ್ಮೋಸ್ಟ್ ಆಲ್ ಬೆನಿಫಿಟ್ಸ್ ಇದೆ. ಎಲ್ಲಾ ಬೆನಿಫಿಟ್ಸ್ ಸರ್ಕಾರದಿಂದಾನು ಸಿಗ್ತಾ ಇದೆ. ಅದನ್ನ ಖರ್ಚು ಮಾಡ್ಕೊಂಡು ಒಂದು ಕಮಿಟಿ ಮಾಡ್ಬೇಕು. ಇವಾಗ ನೋಡಿ, ನಾವ್ ಯಾವ್ದಾದ್ರು ಒಂದು ಕೆಲಸ, ಇವಾಗ ಒಂದು ಮಗು ಅಂದ್ರೆ ಒಂದು ಅಕಾಡೆಮಿಕ್ 10 years ಓದ್ಬೇಕು. 10 years ಓದಿದ್ರೇನೆ ಅವ್ನಿಗೆ SSLC ಬರೋದು, ಅಷ್ಟು ನಾಲೆಜ್ ಬರೋದು. ABCD ಕಲಿದೆ. ಪ್ರೀ ನರ್ಸರಿ ಆಗದೆ 10th standard ಎಕ್ಸಾಮ್ ಬರೆಯಕ್ಕೆ ಈಸ್ ನಾಟ್ ಎಲಿಜಿಬಲ್. ಅದೇ ತರ ನಾವು ಇವಾಗ ಒಂದು ಕಾಯಿಲೆ ಬಂದಾಗಿದೆ, ಅದನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಒಂದು ಕಮಿಟಿ ಆಗ್ಬೇಕು. ಏನು ಕೊರೋನಾ ನಿರ್ಮೂಲನಾ ಕಮಿಟಿ. ಆ ಕಮಿಟಿಗೆ ಇಷ್ಟು ದುಡ್ಡು ಅಂತ ಇಟ್ಟು ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಖರ್ಚು ಮಾಡಬೇಕು, ಅದನ್ನ ನಿರ್ಮೂಲನೆ ಮಾಡಕ್ಕೆ. ಅದಕ್ಕೋಸ್ಕರ ಈ ಚಾಲೆಂಜ್. ಹಾಗೂ ಆ ಕಮಿಟಿ ಅವ್ರು ಮಾಡಿದ್ರೆ ನಾನು ತುಂಬಾ ಇಂಟ್ರೆಸ್ಟೆಡ್ ಆಗಿ ನನ್ನ ಕೆಲಸ ನಾನು ಬಿಟ್ಬಿಟ್ಟು ಕೂಡ ಬಂದು ಅದಕ್ಕೋಸ್ಕರ ನಾನು ವರ್ಕ್ ಮಾಡ್ತೀನಿ ಅಂತ. ಎಲ್ಲರಿಗೂ ವಿಡಿಯೋ ಸ್ನೇಹಿತರಿಗೆ